ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ KS ಕ್ಲಾಸಸ್ ವತಿಯಿಂದ ನಮಸ್ಕಾರ. ನಾವಿವತ್ತು ಮಾರ್ಚ್ 2025 ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಜನವರಿ ಮತ್ತು ಫೆಬ್ರವರಿ 2025 ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ಗಳನ್ನು ನಮ್ಮ KS ಯೂಟ್ಯೂಬ್ ಕ್ಲಾಸಸ್ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆಲ್ರೆಡಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಅವುಗಳನ್ನು ಜನವರಿ ಮತ್ತು ಫೆಬ್ರವರಿ ತಿಂಗಳದನ್ನು ನೀವು ಅದರಲ್ಲಿ ಹೋಗಿ ನೋಡ್ಬೋದು. KS ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವು ಈ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಅಂತ ಭಾವಿಸ್ತಾ, ಇವತ್ತಿನ ತರಗತಿ ಮಾರ್ಚ್ 2025 ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್, ಇದರ ಬಗ್ಗೆ ನಾವು ಇವತ್ತು ನೋಡೋಣ. ಮೊದಲನೇದಾಗಿ ಮಾರ್ಚ್ 1ನೇ ತಾರೀಕು ಅಂದರೆ ಶೂನ್ಯ ತಾರತಮ್ಯ ದಿನ, ಜೀರೋ ಡಿಸ್ಕ್ರಿಮಿನೇಷನ್ ಡೇ ಅಂತ ಕರಿತೀವಿ. 2025 ಘೋಷವಾಕ್ಯ ಏನಾಗಿತ್ತು ಅಂದರೆ ವಿ ಸ್ಟ್ಯಾಂಡ್ ಟುಗೆದರ್ ಅಂತಕ್ಕಂಥದ್ದು 2025 ಘೋಷವಾಕ್ಯ ಆಗಿತ್ತು. ನೆಕ್ಸ್ಟ್ ಮಾರ್ಚ್ 1ನೇ ತಾರೀಕು ಮತ್ತೊಂದು ವಿಶೇಷ ದಿನ ಏನಂದರೆ ವಿಶ್ವ ನಾಗರಿಕ ರಕ್ಷಣಾ ದಿನ. ನಾಗರಿಕ ರಕ್ಷಣೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಇದನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಮಾರ್ಚ್ 3 ವಿಶ್ವ ವನ್ಯಜೀವಿ ದಿನ ಅಂತ ಆಚರಿಸ್ತೀವಿ. ಇದರ ಥೀಮ್ ವೈಲ್ಡ್ ಲೈಫ್ ಕನ್ಸರ್ವೇಷನ್, ಫೈನಾನ್ಸ್, ಇನ್ವೆಸ್ಟಿಂಗ್ ಇನ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಅಂತಕ್ಕಂಥ. ನೆಕ್ಸ್ಟ್ ಮಾರ್ಚ್ 3 ವಿಶ್ವ ಶ್ರವಣ ದಿನ, ಹಿಯರಿಂಗ್ ಡೇ ಅಂತ ಕರಿತೀವಿ. ಕಿವುಡುತನ ಮತ್ತು ಶ್ರವಣ ದೋಷ ತಡೆಗಟ್ಟಲು ಜಾಗೃತಿ ಅಭಿಯಾನವಾಗಿ ಇದನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಮಾರ್ಚ್ 4 ರಾಷ್ಟ್ರೀಯ ಭದ್ರತಾ ದಿನ ಅಂತ ಕರಿತೀವಿ. ಸೇಫ್ಟಿ ಆ್ಯಂಡ್ ವೆಲ್ ಬೀಯಿಂಗ್ ಕ್ರೂಸಿಯಲ್ ಫಾರ್ ವಿಕಸಿತ್ ಭಾರತ್. ವಿಕಸಿತ್ ಭಾರತ್ ಅಂತಕ್ಕಂಥದ್ದು ತುಂಬ ದಿನದ ಧ್ಯೇಯವಾಕ್ಯಗಳಾಗಿರೋದ್ರಿಂದ ನೀವು ಅದನ್ನು ವಿಶೇಷವಾಗಿ ಯಾವ ದಿನಕ್ಕೆ ವಿಕಸಿತ್ ಭಾರತಗಳನ್ನು ಥೀಮ್ ಆಗಿ ಬಳಸಿದ್ದಾರೆ ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ ನೆನ್ಪಿಡಬೇಕು. ನೆಕ್ಸ್ಟ್ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಆಚರಿಸ್ತೀವಿ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ರೈಟ್ಸ್, ಈಕ್ವಾಲಿಟಿ, ಎಂಪವರ್ಮೆಂಟ್ ಆಫ್ ಆಲ್ ವುಮೆನ್ ಆ್ಯಂಡ್ ಗರ್ಲ್, ಇದರ ಧ್ಯೇಯವಾಕ್ಯ. ನೆಕ್ಸ್ಟ್ ಮಾರ್ಚ್ 10 CISF ಸಂಸ್ಥಾಪನಾ ದಿನ ಇದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ 56ನೇ ಸಂಸ್ಥಾಪನಾ ದಿನ ಇದಾಗಿದೆ. ನೆಕ್ಸ್ಟ್ ಮಾರ್ಚ್ 12 ಧೂಮಪಾನ ರಹಿತ ದಿನ ಅಂತ ಇದೆ. ಧೂಮಪಾನದ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಇದನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಮಾರ್ಚ್ 15 ವಿಶ್ವ ಗ್ರಾಹಕ ಹಕ್ಕುಗಳ ದಿನ, ಕನ್ಸ್ಯೂಮರ್ ರೈಟ್ಸ್ ಡೇ ಅಂತ ಕರಿತೀವಿ. ಗ್ರಾಹಕಗಳ ಹಕ್ಕುಗಳ ಜವಾಬ್ದಾರಿ ಕುರಿತು ಜಾಗೃತಿ ಮೂಡಿಸೋಕೆ ಇದನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಮಾರ್ಚ್ 16 ರಾಷ್ಟ್ರೀಯ ಲಸಿಕೆ ದಿನ, ಪೋಲಿಯೋ ನಿರ್ಮೂಲನೆಗಾಗಿ ಇದನ್ನು ಆಚರಣೆ ಮಾಡ್ತಾರೆ. ಮಾರ್ಚ್ 20 ರಾಷ್ಟ್ರೀಯ ಸಂತೋಷ ದಿನ, ಇಂಟರ್ನ್ಯಾಷನಲ್ ಹ್ಯಾಪಿನೆಸ್ ಡೇ ಅಂತ ಕರಿತೀವಿ. ಕೇರಿಂಗ್ ಆ್ಯಂಡ್ ಶೇರಿಂಗ್ ಇದರ ಪ್ರಮುಖ ಧ್ಯೇಯವಾಕ್ಯ. ನೆಕ್ಸ್ಟ್ ಮಾರ್ಚ್ 20 ವರ್ಲ್ಡ್ ಸ್ಪ್ಯಾರೋ ಡೇ ಅಂತ ಕರಿತೀವಿ. ವರ್ಲ್ಡ್ ಸ್ಪ್ಯಾರೋ ಡೇ ಇದು ವೆರಿ ಇಂಪಾರ್ಟೆಂಟ್. ಇದರ ಯಾವುದಕ್ಕಾಗಿ ಇದನ್ನು ಆಚರಿಸ್ತೀವಿ ಅಂದರೆ ಅಳಿವಿನಂಚಿನಲ್ಲಿರುವ ಗುಬ್ಬಚ್ಚಿಗಳ ಸಂರಕ್ಷಣೆಗಾಗಿ ಇದನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಮಾರ್ಚ್ 21 ವರ್ಲ್ಡ್ ಫಾರೆಸ್ಟ್ ಡೇ, ಅರಣ್ಯಗಳ ಸಂರಕ್ಷಣೆ ಮತ್ತು ಮರುಸ್ಥಾಪನೆಗಾಗಿ ಇದನ್ನು ಆಚರಿಸ್ತೀವಿ. ಮಾರ್ಚ್ 21 ವಿಶ್ವ ಕಾವ್ಯ ದಿನ, ಪೋಯಟ್ರಿ ಆಸ್ ಎ ಬ್ರಿಡ್ಜ್ ಫಾರ್ ಪೀಸ್ ಆ್ಯಂಡ್ ಇನ್ಕ್ಲೂಷನ್, ಇದರ ಧ್ಯೇಯವಾಕ್ಯ. ಮಾರ್ಚ್ 22 ವರ್ಲ್ಡ್ ವಾಟರ್ ಡೇ ಅಂತ ಕರಿತೀವಿ. ಈ ವರ್ಷದ 2025 ಧ್ಯೇಯವಾಕ್ಯ ಏನಂದರೆ ಗ್ಲೇಷಿಯರ್ ಪ್ರಿಸರ್ವೇಷನ್, ಅಂದರೆ ಹಿಮಚ್ಛಾದಿತ ಪ್ರದೇಶಗಳಲ್ಲಿ, ಗ್ಲೇಷಿಯರ್ ಅಂದರೆ ಹಿಮ ತುಂಬಿದ ಒಂದು ಬೆಟ್ಟಗಳು, ಅವುಗಳ ಸಂರಕ್ಷಣೆ ಅಂತ ಇದೆ. ಮಾರ್ಚ್ 23 ವಿಶ್ವ ಹವಾಮಾನ ದಿನ, ಕ್ಲೋಸಿಂಗ್ ದಿ ಅರ್ಲಿ ವಾರ್ನಿಂಗ್ ಗ್ಯಾಪ್ ಟುಗೆದರ್, ಇದರ ಪ್ರಮುಖ ಧ್ಯೇಯವಾಕ್ಯ. ನೆಕ್ಸ್ಟ್ ಮಾರ್ಚ್ 23 ಶಹೀದ್ ದಿವಸ್ ಅಂದರೆ ಹುತಾತ್ಮರ ದಿನ ಅಂತ ಆಚರಿಸ್ತೀವಿ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಬಲಿದಾನದ ನೆನಪಿಗೆ ಇದನ್ನು ಆಚರಿಸ್ತೀವಿ. ನೆಕ್ಸ್ಟ್ ಮಾರ್ಚ್ 24 ವರ್ಲ್ಡ್ TB ಡೇ ಆಚರಿಸ್ತೀವಿ. ಎಸ್ ವಿ ಕ್ಯಾನ್ ಎಂಡ್ ದ TB, ಕಮಿಟ್, ಇನ್ವೆಸ್ಟ್ ಆ್ಯಂಡ್ ಡೆಲಿವರ್, ಇದರ ಧ್ಯೇಯವಾಕ್ಯ. ನೆಕ್ಸ್ಟ್ ಮಾರ್ಚ್ 27 ವಿಶ್ವ ರಂಗಭೂಮಿ ದಿನ ಅಂತ ಆಚರಿಸ್ತೀವಿ. ಥಿಯೇಟರ್ ಆ್ಯಂಡ್ ಕಲ್ಚರ್ ಆಫ್ ಪೀಸ್. ನೆಕ್ಸ್ಟ್ ಮಾರ್ಚ್ 30 ಅಂತಾರಾಷ್ಟ್ರೀಯ ಶೂನ್ಯ ತ್ಯಾಜ್ಯ ದಿನ ಅಂತ ಕರಿತೀವಿ. ಟುವಾರ್ಡ್ಸ್ ಝೀರೋ ವೇಸ್ಟ್ ಇನ್ ಫ್ಯಾಷನ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಅಂತ ಆಚರಿಸ್ತೀವಿ. ಇಲ್ಲಿಗೆ ಮಾರ್ಚ್ ತಿಂಗಳ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮತ್ತು ಏಪ್ರಿಲ್ ತಿಂಗಳದ್ದು ನಾಳೆ ದಿನ
ಮುಂದಿನ ಕ್ಲಾಸ್ನಲ್ಲಿ ಅದನ್ನು ನೋಡೋಣ. ಜನವರಿ ಮತ್ತು ಫೆಬ್ರವರಿ ತಿಂಗಳ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ಗಳನ್ನು ಹಿಂದಿನ ಕ್ಲಾಸ್ನಲ್ಲಿ ಆಲ್ರೆಡಿ ಮಾಡಿದ್ದೇನೆ, ನೀವು ಅದನ್ನು ವೀಕ್ಷಣೆ ಮಾಡ್ಬೋದು. KS ಕ್ಲಾಸಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ಹೆಚ್ಚಿನ ವಿಡಿಯೋಗಳನ್ನು ಮತ್ತೆ ನಿಮಗೆ ತಲುಪಲು ಸಾಧ್ಯವಾಗುತ್ತೆ. ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಯಾವುದೇ ವಿಡಿಯೋಗಳು ಬಂದರೆ ನಿಮಗೆ ಸರಳವಾಗಿ ತಲುಪುತ್ತೆ. ಮತ್ತು ನಿಮ್ಮ ಗೆಳೆಯರೊಂದಿಗೆ ಈ ಕ್ಲಾಸಸ್ಸನ್ನು ಶೇರ್ ಮಾಡಿ. ನಿಮಗೆ ಈ ಕ್ಲಾಸಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.